ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ರೆಹಮಾನ್ ಹಾಸನ್. ಇತ್ತೀಚಿನ ವರ್ಷಗಳಲ್ಲಿ ಈ ಪ್ರೈವೇಟ್ ಶಾಲೆಗಳ ಫೀಸ್ ಹಾವಳಿ ತುಂಬಾ ಮಿತಿ ಮೀರ್ತಾ ಇದೆ. ಸಾಕಷ್ಟು ಜನ ಪೋಷಕರು ತಮ್ಮ ಅಳಲನ್ನು ತೋಡ್ಕೊಳ್ತಾರೆ. ಹೇಗಪ್ಪ ನಮ್ಮ ಮಕ್ಕಳನ್ನು ಶಾಲೆಗೆ ಸೇರಿಸೋದು, ಮಕ್ಕಳನ್ನು ಶಾಲೆಗೆ ಸೇರಿಸಿ ಅವರನ್ನು ಓದಿಸಿ ವಿದ್ಯಾವಂತರನ್ನಾಗಿ ಮಾಡುವಷ್ಟರಲ್ಲಿ ಸಾಕಾಗಿ ಹೋಗ್ತೀವಿ. ಫಿನಾನ್ಷಿಯಲಿ ಹೇಗೆ ಅಡ್ಜಸ್ಟ್ ಮಾಡೋದು? ಯಾಕಂದರೆ ಬರ್ತಾ ಬರ್ತಾ ಈ ಪ್ರೈವೇಟ್ ಶಾಲೆಗಳ ಫೀಸ್ಗಳು ಜಾಸ್ತಿ ಆಗ್ತಾನೆ ಹೋಗ್ತಾ ಇವೆ. ಯಾಕಂದರೆ ಎಲ್ಲವೂ ರೇಟ್ ಜಾಸ್ತಿ ಆಗ್ತಿದೆ ಅಂತಾರೆ, ಹಾಗಾಗಿ ನಮ್ಮ ಫೀಸ್ ಕೂಡ ಜಾಸ್ತಿ ಆಗುತ್ತೆ ಅಂತಾರೆ. ನಮ್ಮಲ್ಲಿ ಒಳ್ಳೆ ಫೆಸಿಲಿಟಿ ಕೊಡ್ತೀವಿ, ನಮ್ಮ ಫ್ಯಾಕಲ್ಟಿಗಳು ಚೆನ್ನಾಗಿದ್ದಾರೆ, ಎಲ್ಲ ಸಿಸ್ಟಮ್ ಚೆನ್ನಾಗಿದೆ ಅನ್ನುವಂಥದ್ರ ಬಗ್ಗೆ ಒಂದಷ್ಟು ಕಾರಣಗಳನ್ನು ನೀಡಿ ಹೆಚ್ಚೆಚ್ಚು ಫೀಸ್ಗಳನ್ನು ವಸೂಲಿ ಮಾಡ್ತಾರೆ. ಬಟ್ ಎಲ್ಲರೂ ಕೂಡ ಪ್ರೈವೇಟ್ ಶಾಲೆಗಳಿಗೆ ಹೋಗಬೇಕು ಅನ್ನುವಂಥದ್ದೇನಿಲ್ಲ. ಯಾಕಂದರೆ ಎಲ್ಲ ಕಡೆಗಳಲ್ಲೂ ಸರ್ಕಾರಿ ಶಾಲೆಗಳಂತೂ ಇದ್ದೇ ಇದೆ. ಆದರೆ ಅದರ ಸದುಪಯೋಗವನ್ನು ಯಾರು ಕೂಡ ಪಡಿಸ್ಕೊಳ್ಳೋದಕ್ಕೆ ಹೋಗ್ತಾ ಇಲ್ಲ. ಕೆಲವೊಂದಷ್ಟು ಜನರಲ್ಲಿ ಈಗಲೂ ಇದೆ, ನಮ್ಮ ಮಕ್ಕಳು ಪ್ರೈವೇಟ್ ಶಾಲೆಯಲ್ಲೇ ಓದಬೇಕು, ಸರ್ಕಾರಿ ಶಾಲೆಯಲ್ಲಿ ಓದ್ಬಿಟ್ರೆ ಅವ್ರೇನು ಉದ್ಧಾರನೇ ಆಗೋದಿಲ್ಲ ಅಥವಾ ಅವ್ರು ಏನು ಸಾಧನೆ ಮಾಡೋಕ್ಕಾಗಲ್ಲ ಅನ್ನುವಂಥ ಒಂದು ತಪ್ಪು ಕಲ್ಪನೆಯನ್ನು ಇದುವರೆಗೂ ಕೂಡ ಜನ ಬೆಳೆಸ್ಕೊಂಡಿದ್ದಾರೆ. ಅಲ್ಲಿ ಓದಿದ್ರೇನೆ, ಅಂದರೆ ಪ್ರೈವೇಟ್ ಶಾಲೆಯಲ್ಲಿ ಓದಿದ್ರೇನೆ ಜೀವನದಲ್ಲಿ ಏನಾದರೂ ಅವರು ಸಾಧಿಸೋದಕ್ಕಾಗತ್ತೆ ಅನ್ನುವಂಥ ಒಂದು ತಪ್ಪು ಕಲ್ಪನೆಯನ್ನು ಬಹಳಷ್ಟು ಜನ ಈಗಲೂ ಕೂಡ ಇಟ್ಕೊಂಡಿದ್ದಾರೆ. ಹಂಗೆ ನೋಡೋಕೆ ಹೋದರೆ ಎಷ್ಟು ಜನ ಒಳ್ಳೊಳ್ಳೆ ಕೆಲಸದಲ್ಲಿರುವಂಥವ್ರು, ವಿದೇಶದಲ್ಲಿ ಕೆಲಸ ಮಾಡ್ತಾ ಇರುವಂಥವ್ರು ಎಲ್ಲರೂ ಕೂಡ ಸರ್ಕಾರಿ ಶಾಲೆಯಲ್ಲಿ ಓದಿ ಬೆಳೆದಿರುವಂಥವ್ರು. ನಾವು ಕೂಡ ಸರ್ಕಾರಿ ಶಾಲೆಯಲ್ಲೇ ಓದಿ ನಮ್ಮ ಬದುಕನ್ನು ಕಟ್ಕೊಂಡಿರುವಂಥವ್ರು. ಆದರೆ ನಾವಿದ್ದಾಗ ಇದ್ದಂಥ ಸರ್ಕಾರಿ ಶಾಲೆಗಳು, ಅಲ್ಲಿದ್ದಂಥ ವ್ಯವಸ್ಥೆ ಅಥವಾ ಅಲ್ಲಿದ್ದಂಥ ಶಿಕ್ಷಕರು, ಸೊ ಈಗಿನ ಸರ್ಕಾರಿ ಶಾಲೆಗಳಿಗೆ ಸ್ವಲ್ಪ ವ್ಯತ್ಯಾಸ ಅಂತೂ ಇದೆ ಅಂತ ಕೆಲವರಂತೂ ಹೇಳ್ತಾರೆ. ಕೆಲವೊಂದಷ್ಟು ಶಾಲೆಗಳಲ್ಲಿ, ನಾನು ಎಲ್ಲ ಶಾಲೆಗಳ ಬಗ್ಗೆ ಮಾತಾಡ್ತಾ ಇಲ್ಲ, ಯಾಕಂದರೆ ಕೆಲವೊಂದಷ್ಟು ಶಾಲೆಗಳಲ್ಲಿ ಕೊಠಡಿನೇ ಇಲ್ಲ, ಮೇಲ್ಛಾವಣಿ ಇರೋದಿಲ್ಲ. ನಾವು ಕೂಡ ಸಾಕಷ್ಟು ಬಾರಿ ಆ ಥರ ಸುದ್ದಿಯನ್ನು ಮಾಡ್ತಾ ಇರ್ತೀವಿ, ಸರ್ಕಾರಿ ಶಾಲೆಗಳ ದುಸ್ಥಿತಿ ಹೇಗಿದೆ ನೋಡಿ ಅಂಥೇಳಿ. ಆದರೆ ಇವೆಲ್ಲದರ ನಡುವೆ ಕೆಲವೊಂದಷ್ಟು ಕಡೆ ಒಳ್ಳೆ ಸರ್ಕಾರಿ ಶಾಲೆಗಳು, ಸುಸಜ್ಜಿತವಾದಂಥ ಕಟ್ಟಡ ಇರುವಂಥವು, ಒಳ್ಳೊಳ್ಳೆ ಫ್ಯಾಕಲ್ಟಿಗಳಿರುವಂಥವು, ಈ ಥರ ಶಾಲೆಗಳು ಕೂಡ ಇವೆ. ಆ ಶಾಲೆಗಳನ್ನು ನೋಡಿದ್ರೆ ಯಾವುದೇ ಪ್ರೈವೇಟ್ ಶಾಲೆಗಳಿಗೂ ಕೂಡ ಟಕ್ಕರ್ ಕೊಡೋ ರೀತಿಯಲ್ಲಿ ಕೆಲವೊಂದಷ್ಟು ಸರ್ಕಾರಿ ಶಾಲೆಗಳು ಕೂಡ ಇದ್ದೇ ಇದೆ. ಆದರೆ ಈಗ ಸಮಸ್ಯೆ ಏನಂತ ಹೇಳಿದ್ರೆ, ಈ ಸರ್ಕಾರಿ ಶಾಲೆಗಳಿಗೆ ದಾಖಲಾತಿ ಗಣನೀಯವಾಗಿ ಇಳಿತಾ ಇದೆ ಅಂತೇಳಿ ಈ ವಿಚಾರವನ್ನು ಸ್ವತಃ ಶಿಕ್ಷಣ ಸಚಿವರೇ ಸದನದಲ್ಲಿ ಹೇಳಿದ್ದಾರೆ. ಇನ್ಫ್ಯಾಕ್ಟ್ ನಿನ್ನೆ ವಿಧಾನ ಪರಿಷತ್ನಲ್ಲಿ ಮೈಸೂರು ಮಂಡ್ಯ ವಿಧಾನ ಪರಿಷತ್ ಸದಸ್ಯರಾಗಿರುವಂಥ ಕೆ ವಿವೇಕಾನಂದ ಅವರು ಒಂದು ಪ್ರಶ್ನೆಯನ್ನು ಕೇಳಿದ್ರು. ಸರ್ಕಾರಿ ಶಾಲೆಗಳ ಪರಿಸ್ಥಿತಿ ಹೇಗಿದೆ ಅಥವಾ ಯಾಕೆ ದಾಖಲಾತಿಗಳು ಇಲ್ಲಿ ಕಮ್ಮಿ ಆಗಿವೆ ಅನ್ನುವಂಥದ್ದು. ಅದಕ್ಕೆ ಪ್ರಾಥಮಿಕ ಮತ್ತು ಪ್ರೌಢಶಿಕ್ಷಣ ಸಚಿವರಾಗಿರುವಂಥ ಮಧು ಬಂಗಾರಪ್ಪ ಒಂದು ಲಿಖಿತ ಉತ್ತರವನ್ನು ಸದನಕ್ಕೆ ನೀಡಿದ್ದಾರೆ. ಆ ಲಿಖಿತ ಉತ್ತರ ನೋಡಿದ್ರೆ ನಿಜಕ್ಕೂ ಕೂಡ ಆಶ್ಚರ್ಯ ಆಗುತ್ತೆ, ಎಲ್ಲರೂ ಕೂಡ ಆಶ್ಚರ್ಯಚಕಿತರನ್ನಾಗಿಸ್ತು. ಯಾಕಂತ ಹೇಳಿದ್ರೆ ಎಷ್ಟೋ ಶಾಲೆಗಳಲ್ಲಿ ದಾಖಲಾತಿ ಶೂನ್ಯ. ಅಂದರೆ ಸರ್ಕಾರಿ ಶಾಲೆಗಳತ್ತ ಜನ ಮುಖಾನೇ ಮಾಡ್ತಾ ಇಲ್ಲ, ತಮ್ಮ ಮಕ್ಕಳನ್ನು ಹೋಗಿ ಸರ್ಕಾರಿ ಶಾಲೆಗೆ ಸೇರಿಸ್ತಾನೇ ಇಲ್ಲ. ಸ್ವತಃ ಶಿಕ್ಷಣ ಸಚಿವರು ಹೇಳೋ ಪ್ರಕಾರ ಮೈಸೂರು ವಿಭಾಗದ 4 ಜಿಲ್ಲೆಗಳಲ್ಲಿ ಅವರು ಅಂಕಿಅಂಶಗಳನ್ನು ಕೊಟ್ಟಿದ್ದಾರೆ. ಅದರಲ್ಲಿ ಈ ದಕ್ಷಿಣ ಕರ್ನಾಟಕದಲ್ಲಿ ನಾವು ಗಮನಿಸಿದ್ರೆ ಮೈಸೂರು ವಿಭಾಗದ 4 ಜಿಲ್ಲೆಗಳಲ್ಲಿ ಸರ್ಕಾರಿ ಪ್ರಾಥಮಿಕ ಶಾಲೆಗಳಲ್ಲಿ ದಾಖಲಾತಿಯೇ ಇಲ್ಲ ಅಂತೆ. ಅಂದರೆ ಯಾವೊಬ್ಬ ಪೋಷಕ ಕೂಡ ತನ್ನ ಮಕ್ಕಳನ್ನು ಇಲ್ಲಿ ಪ್ರಾಥಮಿಕ ಶಾಲೆಯಲ್ಲಿ ಸೇರಿಸಬೇಕು, ಸರ್ಕಾರಿ ಶಾಲೆಯಲ್ಲಿ ಸೇರಿಸಬೇಕು ಅನ್ನುವಂಥದ್ರ ಬಗ್ಗೆ ಮನಸ್ಸೇ ಮಾಡ್ತಾ ಇಲ್ಲ. ಬೇಬಿ ಸಿಟ್ಟಿಂಗ್, LKG, UKG ಅದಕ್ಕೆ ಸಾವಿರಾರು ರೂಪಾಯಿಗಳನ್ನು ನಾನು ಕೊಟ್ಟು ಡೊನೇಷನ್ ಕೊಟ್ಟು ಬೇಕಾದ್ರೆ ಪ್ರೈವೇಟ್ ಶಾಲೆಗೆ ಕಳಿಸ್ತೀನಿ ಹೊರತು ಸರ್ಕಾರಿ ಶಾಲೆಗೆ ಕಳಿಸೋಲ್ಲ ಅನ್ನುವಂಥ ಒಂದು ಧೋರಣೆ ಇತ್ತೀಚಿನ ಪೋಷಕರಲ್ಲಿ ಜಾಸ್ತಿ ಆಗಿದೆ. ಸೊ ಹಾಗಾಗಿ ಈ ಭಾಗದಲ್ಲಿ, ಮೈಸೂರು ಭಾಗದಲ್ಲೇ ಬರುವಂಥ 4 ಜಿಲ್ಲೆಗಳಲ್ಲಿ ದಾಖಲಾತಿನೇ ಇಲ್ಲ ಅಂತ ಹೇಳಿದ್ರೆ ಹೇಗೆ? ಅದರಲ್ಲೂ ಮೈಸೂರು ಮಂಡ್ಯ ವಿಭಾಗದ 2 ಸರ್ಕಾರಿ ಪ್ರೌಢಶಾಲೆಗಳಲ್ಲೂ ಕೂಡ, ಪ್ರಾಥಮಿಕ ಮಾತ್ರ ಅಲ್ಲ, ಪ್ರೌಢಶಾಲೆಯಲ್ಲೂ ಕೂಡ ಶೂನ್ಯ ದಾಖಲಾತಿ ಇದೆಯಂತೆ. ಇದನ್ನು ಸ್ವತಃ ಶಿಕ್ಷಣ ಸಚಿವರೇ ಕೊಟ್ಟಿರುವಂಥ ಒಂದು ಲಿಖಿತ ಉತ್ತರ. 2026-27ನೇ ಶೈಕ್ಷಣಿಕ ವರ್ಷಕ್ಕೆ ಒಬ್ಬ ವಿದ್ಯಾರ್ಥಿಯೂ ಕೂಡ ದಾಖಲಾತಿ ತಗೊಂಡಿಲ್ಲ ಅಂತ ಹೇಳಿದ್ರೆ ನಿಜಕ್ಕೂ ಕೂಡ ಇದು ಕಳವಳಕಾರಿಯಾದಂಥ ವಿಚಾರ. ಹಾಗಾದರೆ ಸರ್ಕಾರಿ ಶಾಲೆಗಳು ಇನ್ನೇನು ಮುಚ್ಚೇ ಹೋಗ್ತವ? ಇನ್ನು ಮುಂದೆ ಬಡವರಿಗೆ ದುಡ್ಡಿಲ್ಲ, ನಮಗೆ ಮಕ್ಕಳಿಗೆ ಬಟ್ ಒಳ್ಳೆಯ ವಿದ್ಯಾಭ್ಯಾಸ ಕೊಡಿಸ್ಬೇಕು ಅಂತ ಹೇಳಿ ಆಸೆ ಪಟ್ಟವರಿಗೆ ಹಾಗಾದರೆ ಏನು ಗತಿ? ಅವರೆಲ್ಲರೂ ಕೂಡ ಪ್ರೈವೇಟ್ ಶಾಲೆಗಳಿಗೆ ಹೋಗಬೇಕು, ಅವ್ರಿಗೆ ದುಡ್ಡು ಕಟ್ಟಬೇಕು ಅಂತ ಹೇಳಿದ್ರೆ ಎಲ್ಲಿಂದ ತರಬೇಕು ಅಷ್ಟು ದುಡ್ಡು? ನೋಡಿ, ಮೈಸೂರು ವಿಭಾಗದ 4 ಜಿಲ್ಲೆಯಲ್ಲಿ ಸುಮಾರು 219 ಶಾಲೆಗಳಲ್ಲಿ ದಾಖಲಾತಿ ಶೂನ್ಯ ಅಂತ ಅಂಕಿಅಂಶಗಳನ್ನು ಕೂಡ ಅವ್ರು ಕೊಟ್ಟಿದ್ದಾರೆ. ಎಲ್ಲೆಲ್ಲಿ ಎಷ್ಟೆಷ್ಟು ಶಾಲೆಗಳಿವೆ, ಎಷ್ಟೆಷ್ಟು ಶಾಲೆಗಳು ದಾಖಲಾತಿ ಇಲ್ದಲೇ ಇವೆ ಅನ್ನುವಂಥದ್ರ ಬಗ್ಗೆ. ಈ ಪೈಕಿ ಹಾಸನದ್ದು ಮೇಜರ್ ಪಾಲು ಅಂತ ಹೇಳಲಾಗ್ತಾ ಇದೆ. ಹಾಸನದಲ್ಲೂ ಕೂಡ ಇತ್ತೀಚೆಗೆ ಯಥೇಚ್ಛವಾಗಿ ಪ್ರೈವೇಟ್ ಶಾಲೆಗಳು ಬಂದಿವೆ. ಪ್ರತಿಯೊಂದು ಗಲ್ಲಿಯಲ್ಲೂ ನೋಡಿದ್ರೆ ಒಂದೊಂದು ಏರಿಯಾದಲ್ಲಿ 4-5 ಶಾಲೆಗಳು ಕಾಣಸಿಗ್ತವೆ. ಎಲ್ಲ ಕಡೆನೂ ಕೂಡ ಹೋದರೂ ಅಷ್ಟೇ, ಸಾವಿರಾರು ರೂಪಾಯಿ ಡೊನೇಷನ್ ಕೊಡಬೇಕು, ಸಾವಿರಾರು ರೂಪಾಯಿ ಫೀಸ್ ಕಟ್ಟಬೇಕು. ಬಟ್ ಜನ ಸರಿ ಪರವಾಗಿಲ್ಲ, ನಾವು ಅಲ್ಲಿ ಕಟ್ಟಿ ಕಳಿಸ್ತೀವಿ, ಸರ್ಕಾರಿ ಶಾಲೆಗೆ ಕಳಿಸಲ್ಲ, ಯಾಕಂದರೆ ಇಲ್ಲಿ ಓದಿದ್ರೆ ನಮ್ಮ ಮಕ್ಕಳು ಏನೋ ಒಂದು ದೊಡ್ಡ ಸಾಧನೆಯನ್ನು ಮಾಡ್ತಾರೆ ಅನ್ನುವಂಥ ಒಂದು ಮನಸ್ಥಿತಿ ಪೋಷಕರು ಬಂದಿರುವಂಥದ್ದು. ಹಾಸನದಲ್ಲಿ 103 ಶಾಲೆಗಳಲ್ಲಿ ದಾಖಲಾತಿ ಶೂನ್ಯ ಅನ್ನುವಂಥದ್ರ ಬಗ್ಗೆ ಸ್ವತಃ ಸಚಿವರು ಮಾಹಿತಿಯನ್ನು ನೀಡಿದ್ದಾರೆ.
ಮೈಸೂರು ಜಿಲ್ಲೆಯಲ್ಲಿ 35 ಶಾಲೆಗಳಲ್ಲಿ ದಾಖಲಾತಿ ಶೂನ್ಯ ಅಂತೆ ಮೈಸೂರಲ್ಲಿ. ಸೊ ಒಟ್ಟು ಮೈಸೂರಲ್ಲಿ 1842 ಸರ್ಕಾರಿ ಶಾಲೆಗಳಿವೆ. ಅದರಲ್ಲಿ 35ರಲ್ಲಿ ದಾಖಲಾತಿ ಶೂನ್ಯವಾಗಿದೆ. ಸೊ ಹಾಗಾದರೆ ಈ ಶಾಲೆಗಳನ್ನು ಏನು ಮಾಡಬೇಕು? ಮುಂದಿನ ವರ್ಷ ತನಕ ವೇಟ್ ಮಾಡೋದಾ ಅಥವಾ ಏನು ಮಾಡಬೇಕು ಅನ್ನುವಂಥ ಒಂದು ಪ್ರಶ್ನೆ ಸಹಜವಾಗಿ ಸರ್ಕಾರದಲ್ಲೂ ಕೂಡ ಬಂದಿದೆ. ಇಲ್ಲಿರುವಂಥ ಶಿಕ್ಷಕರನ್ನ ಬೇರೆ ಕಡೆಗೆ ಡೆಪ್ಯುಟೇಷನ್ಗೆ ಹಾಕಬೇಕಾ ಅಥವಾ ಏನು ಮಾಡಬೇಕು ಇಲ್ಲಿ ಅನ್ನುವಂಥದ್ರ ಬಗ್ಗೆ ಒಂದಷ್ಟು ಗೊಂದಲಗಳು ಕೂಡ ಖಂಡಿತವಾಗ್ಲೂ ಇದ್ದೇ ಇವೆ. ಇನ್ನು ಮಂಡ್ಯದಲ್ಲಿ 1458 ಶಾಲೆಗಳಿವೆ, ಸರ್ಕಾರಿ ಶಾಲೆಗಳು. ಇದರಲ್ಲಿ 64ರಲ್ಲಿ ಶೂನ್ಯ ದಾಖಲಾತಿ. ಯಾವೊಬ್ಬ ವಿದ್ಯಾರ್ಥಿಯೂ ಕೂಡ ಈ ಬಾರಿ ಅಡ್ಮಿಷನ್ ಅನ್ನು ತಗೊಂಡಿಲ್ಲ. ಇನ್ನು ಹಾಸನದ್ದು ಮೇಜರ್ ಪಾಲು ಅನ್ನುವಂಥದ್ದನ್ನು ಹೇಳಿದೆ ನಾನು. ಹಾಸನದಲ್ಲಿ ಒಟ್ಟು 2109 ಸರ್ಕಾರಿ ಶಾಲೆಗಳ ಪೈಕಿ 109 ಶಾಲೆಗಳಲ್ಲಿ ದಾಖಲಾತಿಯೇ ಇಲ್ಲ. ಸೊ ಯಾರೂ ಕೂಡ ಜನ ಇಲ್ಲಿ ಸರ್ಕಾರಿ ಶಾಲೆಗೆ ಮಕ್ಕಳನ್ನು ಸೇರಿಸಬೇಕು ಅನ್ನುವಂಥದ್ರ ಬಗ್ಗೆ ಒಲವು ತೋರ್ತಾ ಇಲ್ಲ. ಇನ್ನು ಚಾಮರಾಜನಗರದಲ್ಲಿ 718 ಶಾಲೆಗಳಿವೆ, ಸರ್ಕಾರಿ ಶಾಲೆಗಳು. ಇಲ್ಲಿ 7 ಶಾಲೆಗಳಲ್ಲಿ ಮಾತ್ರ ಯಾವೊಬ್ಬ ವಿದ್ಯಾರ್ಥಿಯೂ ಅಡ್ಮಿಷನ್ ತೊಗೊಂಡಿಲ್ಲ. ಬಹುಶಃ ಮುಂದಿನ ದಿನಗಳಲ್ಲಿ ಅಡ್ಮಿಷನ್ಸ್ ಆಗುತ್ತೆ ಅನ್ನುವಂಥದ್ರ ಬಗ್ಗೆ ಒಂದು ಆಶಾಭಾವನೆಯನ್ನು ಇಟ್ಕೊಂಡಿದ್ದಾರೆ. ಇನ್ನು ಮಂಡ್ಯ ಜಿಲ್ಲೆಯ KR ಪೇಟೆಯ 23 ಪ್ರಾಥಮಿಕ ಶಾಲೆಗಳಲ್ಲಿ ಒಬ್ಬ ವಿದ್ಯಾರ್ಥಿಯು ಕೂಡ ಇದುವರೆಗೂ ಅಡ್ಮಿಷನ್ ತಗೊಂಡಿಲ್ಲ ಅನ್ನುವಂಥದ್ದು ನಿಜಕ್ಕೂ ಕಳವಳಕಾರಿಯಾದಂಥ ವಿಚಾರ. ಹಾಗಾದರೆ ಯಾಕೆ ಸರ್ಕಾರಿ ಶಾಲೆ ಕಡೆಗೆ ಯಾಕೆ ಮುಖ ಮಾಡ್ತಾ ಇಲ್ಲ? ಸೊ ನಾನು ಆಗಲೇ ಹೇಳಿದಾಗೆ ಬೇರೆ ಬೇರೆ ಕಾರಣಗಳು. ಸರ್ಕಾರಿ ಶಾಲೆಯಲ್ಲಿ ಒಳ್ಳೆ ವಿದ್ಯಾಭ್ಯಾಸ ಸಿಗಲ್ಲ ಅನ್ನುವಂಥದ್ರ ಬಗ್ಗೆ ಇರುವಂತಹ ತಪ್ಪು ಕಲ್ಪನೆ. ಹಾಗೆ ನೋಡೋಕೆ ಹೋದರೆ ಸರ್ಕಾರಿ ಶಾಲೆಗಳಲ್ಲಿ ವೆಲ್ ಟ್ರೈನ್ಡ್ ಟೀಚರ್ಸ್ ಎಲ್ಲರೂ ಕೂಡ ಇದ್ದೇ ಇರ್ತಾರೆ, ಬಟ್ ಸದುಪಯೋಗ ಪಡಿಸ್ಕೊಳ್ಳೋದಿಲ್ಲ. ಅಥವಾ ಬೇರೆ ಪ್ರೈವೇಟ್ ಶಾಲೆಗಳ ಒಂದು ಹಾವಳಿ, ಅದರಿಂದನೂ ಕೂಡ ಬಹುಶಃ ಇಲ್ಲಿ ಗಣನೀಯವಾಗಿ ಕಮ್ಮಿ ಆಗ್ತಾ ಇದೆ ಅನ್ನುವಂಥದ್ದನ್ನು ನಾವು ಹೇಳಲೇಬೇಕು. ಕೆಲವು ಶಾಲೆಗಳಲ್ಲಿ ಉತ್ತಮ ನಿರ್ವಹಣೆ ಇಲ್ಲ, ನಿಜ. ಶಿಕ್ಷಕರ ಕೊರತೆಯೂ ಕೂಡ ಒಂದು ಕಾರಣ ಅನ್ನುವಂಥದ್ದನ್ನು ಪೋಷಕರು ಆಗಾಗ ಹೇಳ್ತಾರೆ. ನಾವು ಮಕ್ಕಳನ್ನ ಹೇಗೆ ಸೇರಿಸೋದು ಹಾಗಾದರೆ ಆ ಶಾಲೆಗಳಿಗೆ ಅನ್ನುವಂಥದ್ರ ಬಗ್ಗೆ ಒಂದಷ್ಟು ಜಿಜ್ಞಾಸೆ ಅಂತೂ ಇದ್ದೇ ಇದೆ. ಪ್ರಮುಖವಾಗಿ ಈ ಪ್ರೈವೇಟ್ ಶಾಲೆಗಳ ಹಾವಳಿ ಅಂತೂ ಖಂಡಿತವಾಗ್ಲೂ ಇದಕ್ಕೆ ಒನ್ ಆಫ್ ದ ಮೇಜರ್ ರೀಸನ್ ಅನ್ನುವಂಥದ್ದನ್ನು ನಾವಿಲ್ಲಿ ಹೇಳಲೇಬೇಕು. ಮತ್ತು ಕೆಲವು ಶಿಕ್ಷಕರೇ ಹೇಳೋ ಪ್ರಕಾರ, ಕೆಲವೊಂದಷ್ಟು ಜನ ಟೀಚರ್ಸ್ ಕೂಡ ಹೇಳೋ ಪ್ರಕಾರ ಈ KPSಗಳು ಹೆಚ್ಚಾಗ್ತಾ ಇವೆ ಅಲ್ಲಲ್ಲಿ. ಸೊ ಹಾಗಾಗಿ ಬಹುಶಃ ಇಲ್ಲಿ ನಮಗೆ ಸರ್ಕಾರಿ ಶಾಲೆಗಳಲ್ಲಿ ದಾಖಲಾತಿ ಕಡಿಮೆ ಆಗ್ತಾ ಇದೆ ಅಂತ ಹೇಳ್ತಾರೆ. ಹಾಗಾದರೆ ಈ KPS ಅಂದ್ರೆ ಏನು? ನಥಿಂಗ್ ಬಟ್ KPS ಅಂತ ಹೇಳಿದ್ರೆ ಕರ್ನಾಟಕ ಪಬ್ಲಿಕ್ ಸ್ಕೂಲ್. ಅಂದರೆ ನಮ್ಮ ಸರ್ಕಾರದ ಒಂದು ಮಹತ್ವಾಕಾಂಕ್ಷಿ ಶೈಕ್ಷಣಿಕ ಯೋಜನೆ ಇದು. ಇಲ್ಲಿ LKG ಮತ್ತು UKG ಇಂದ ಹಿಡಿದು ಪ್ರೌಢ ಶಿಕ್ಷಣ ಜೊತೆಗೆ PUC ವರೆಗೂ ಕೂಡ ಒಂದೇ ಸೂರಿನಡಿ ಒಂದೇ ಕಡೆ ನಿಮಗೆ ಎಜುಕೇಷನ್ ಕೊಡಿಸುವಂಥ ಒಂದು ಮಹತ್ವಾಕಾಂಕ್ಷೆಯ ಒಂದು ಯೋಜನೆ, ಅದು KPS ಅಂದರೆ ಕರ್ನಾಟಕ ಪಬ್ಲಿಕ್ ಸ್ಕೂಲ್ಗಳು ಅನ್ನುವಂಥದ್ದನ್ನು ಎಲ್ಲ ಕಡೆನೂ ಅದನ್ನು ಓಪನ್ ಮಾಡಿದ್ದಾರೆ. ಇದು ಸರ್ಕಾರ ತೆಗೆದುಕೊಂಡಿರುವಂಥ ಒಂದು ದಿಟ್ಟ ಹೆಜ್ಜೆ, ಒಂದು ಮಹತ್ವದ ಹೆಜ್ಜೆ ಅನ್ನುವಂಥದ್ದನ್ನು ಖಂಡಿತವಾಗ್ಲೂ ನಾವಿಲ್ಲಿ ಶ್ಲಾಘನೆ ಮಾಡಲೇಬೇಕು. ಇಲ್ಲಿ ಅತ್ಯಾಧುನಿಕ ವ್ಯವಸ್ಥೆ ಇದೆ, ಒಳ್ಳೊಳ್ಳೆ ಬಿಲ್ಡಿಂಗ್ಸ್ ಇದೆ, ವಿಜ್ಞಾನ, ಕಂಪ್ಯೂಟರ್ ಸೌಲಭ್ಯ ಎಲ್ಲವೂ ಕೂಡ ನಿಮಗೆ ಇಲ್ಲಿ ಲಭ್ಯವಾಗಿರುತ್ತೆ. ಇದುವರೆಗೂ ನಾವು ಕರ್ನಾಟಕದಲ್ಲಿ ಅಂಕಿಅಂಶಗಳನ್ನು ನೋಡಿದ್ರೆ 325 KPSಗಳು ಮಾತ್ರ ಸದ್ಯಕ್ಕೆ ಕಾರ್ಯನಿರ್ವಹಿಸ್ತಾ ಇರುವಂಥದ್ದು. ಮುಂದಿನ ಕೆಲ ವರ್ಷಗಳಲ್ಲಿ ಅದನ್ನು 800ಕ್ಕೂ ಹೆಚ್ಚು ಈ ಸಂಖ್ಯೆಯನ್ನು ದಾಟಿಸಬೇಕು ಅನ್ನುವಂಥ ಒಂದು ಗುರಿ ಸರ್ಕಾರದ ಮುಂದಿದೆ. ಅಟ್ಲೀಸ್ಟ್ ನಾವು ಇದನ್ನು ಶ್ಲಾಘನೆ ಮಾಡಬೇಕು. ಈ KPSಗಳ ಸಂಖ್ಯೆ ಅಂದರೆ ನಥಿಂಗ್ ಬಟ್ ಸರ್ಕಾರಿ ಶಾಲೆಗಳೇ, KPS ಕೂಡ ಸರ್ಕಾರಿ ಶಾಲೆಗಳೇ, ಕರ್ನಾಟಕ ಪಬ್ಲಿಕ್ ಸ್ಕೂಲ್ಗಳು. ಸೊ ಇಂಥ KPSಗಳ ಸಂಖ್ಯೆ ಎಲ್ಲ ತಾಲೂಕುಗಳಲ್ಲೂ ಕೂಡ ಹೆಚ್ಚಾದರೆ ಅದು ನಿಜಕ್ಕೂ ಜನರಿಗೆ ಒಳ್ಳೆ ಅನುಕೂಲ ಆಗುತ್ತೆ. ಹಾಗೆ ಈ ಶಾಲೆಗಳಲ್ಲಿ KPS ಓಪನ್ ಮಾಡಿದ ತಕ್ಷಣ ಅಲ್ಲಿಗೆ ಬರಬೇಕಲ್ಲ ಅಡ್ಮಿಷನ್ಸ್ ತಗೊಳ್ಳೋ ಒಂದು ನಿಟ್ಟಿನಲ್ಲಿ ಸರ್ಕಾರ ಕೂಡ ಕೆಲವೊಂದಷ್ಟು ಯೋಜನೆಗಳನ್ನು ಜಾರಿಗೆ ತರಬೇಕು. ಮಕ್ಕಳನ್ನು ಇಲ್ಲಿ ವಿದ್ಯಾಭ್ಯಾಸಕ್ಕೆ ಕರ್ಕೊಂಡು ಬನ್ನಿ, ಯಾಕೆ ನೀವು ಪ್ರೈವೇಟ್ ಶಾಲೆಗಳಿಗೆ ಮುಗಿಬೀಳ್ತಾ ಇದ್ದೀರಾ ಅನ್ನುವಂಥದ್ರ ಬಗ್ಗೆ ಒಂದು ವಿಚಾರ ನಾವಿಲ್ಲಿ ಹೇಳಲೇಬೇಕು. ನಮ್ಮಲ್ಲಿರುವಂತಹ ಈ ಜನಪ್ರತಿನಿಧಿಗಳು ಇವರೆಲ್ಲರೂ ಕೂಡ ಯಾಕೆ ಹೆಚ್ಚು ಸರ್ಕಾರಿ ಶಾಲೆಗಳ ಕಡೆ ಒಲವು ತೋರಲ್ಲ ಅಂತ ಹೇಳಿದ್ರೆ, ಅಫ್ಕೋರ್ಸ್ ಅವ್ರದ್ದೇ ಸಾಕಷ್ಟು ಪ್ರೈವೇಟ್ ಶಾಲೆಗಳಿರುತ್ತೆ. ಎಷ್ಟು ಜನರದ್ದು ನೀವು ಬೇಕಾದ್ರೆ ಲೆಕ್ಕ ಹಾಕ್ತಾ ಹೋಗಿ, ಒಬ್ರದ್ದು ಇಬ್ರದ್ದು ಅನ್ನುವಂಥದ್ದಲ್ಲ. ತುಂಬ ಜನ ಆಲ್ರೆಡಿ ಪ್ರೈವೇಟ್ ಶಾಲೆಗಳನ್ನು ಮಾಡ್ಕೊಂಡಿದ್ದಾರೆ. ಅವರಿಗೆ ಸರ್ಕಾರಿ ಶಾಲೆ ಮುಚ್ಚಿದ್ರೆ ಒಳ್ಳೆಯದು, ಯಾಕಂದರೆ ಅವರ ಬಿಸ್ನೆಸ್ ತುಂಬ ಚೆನ್ನಾಗುತ್ತೆ. ಈ ಥರ ಇರುವಾಗ ನಿಜಕ್ಕೂ ಇವರಿಂದ ಒಂದು ಒಳ್ಳೆ ಯೋಜನೆಗಳು ಸರ್ಕಾರಿ ಶಾಲೆಗಳಿಗೆ ಬರುತ್ತಾ ಅನ್ನುವಂಥ ಒಂದು ಪ್ರಶ್ನೆ ಸಹಜವಾಗಿ ಎಲ್ಲರೂ ಕೂಡ ಕಾಡುತ್ತೆ. ಸೊ ಅಟ್ಲೀಸ್ಟ್ ಈ KPSಗಳ ಸಂಖ್ಯೆ ಜಾಸ್ತಿಯಾಗಿ ಜನ ಅಲ್ಲಿಗೆ ತಮ್ಮ ಮಕ್ಕಳನ್ನು ಕರ್ನಾಟಕ ಪಬ್ಲಿಕ್ ಸ್ಕೂಲ್ಗಳಿಗೆ ಸೇರಿಸುವಂಥದ್ದು ಆದರೆ ಖಂಡಿತವಾಗ್ಲೂ ಈ ಪ್ರೈವೇಟ್ ಶಾಲೆಗಳ ಫೀಸ್ ಹಾವಳಿಗೂ ಕೂಡ ಕಡಿವಾಣ ಹಾಕಬಹುದು. ಹಾಗೆ ಇಂಥ KPSಗಳಲ್ಲಿ ದಾಖಲಾತಿ ಹೆಚ್ಚಾಗಬೇಕು, ಖಂಡಿತವಾಗ್ಲೂ ಕೂಡ ಸಹಕಾರಿಯಾಗುತ್ತೆ. ಹಾಗೆ ಹೆಚ್ಚೆಚ್ಚು ಬೇರೆ ಬೇರೆ ಭಾಗಗಳಲ್ಲೂ ಕೂಡ ಈ KPSಗಳನ್ನು ಮಾಡಬೇಕಾಗತ್ತೆ. ಸೊ ಇದ್ರ ಬಗ್ಗೆ ಮಧು ಬಂಗಾರಪ್ಪ ಅವರು ಕೂಡ ಒಂದು ಆಶಾಭಾವನೆಯನ್ನು ವ್ಯಕ್ತಪಡಿಸಿದ್ರು. ಇನ್ಫ್ಯಾಕ್ಟ್ ಸಡನ್ಲಿ ಅವರು ಉತ್ತರ ಕೊಡ್ತಾ, ಹೌದು ಈ ಸರ್ಕಾರಿ ಶಾಲೆಗಳ ಪರಿಸ್ಥಿತಿ ಹೀಗಿದೆ, ಇಲ್ಲಿ ದಾಖಲಾತಿ ಶೂನ್ಯ ಇದೆ ಅನ್ನುವಂಥದ್ದನ್ನು ಹೇಳ್ತಾನೆ, ಒಬ್ಬ ವಿದ್ಯಾರ್ಥಿ ಬಂದರೂ ಕೂಡ ನಾವು ಶಾಲೆಯನ್ನು ನಡೆಸ್ತೀವಿ, ಅಥವಾ ಯಾವೊಬ್ಬ ವಿದ್ಯಾರ್ಥಿ ಇಲ್ಲ ಅಂದ ತಕ್ಷಣ ನಾವು ಶಾಲೆಯನ್ನು ಮುಚ್ಚೋದಿಲ್ಲ, ಸರ್ಕಾರಿ ಶಾಲೆ ಯಾವುದೇ ಕಾರಣಕ್ಕೂ ನಾವು ಮುಚ್ಚಲ್ಲ, ಮುಂದಿನ ವರ್ಷ ನಾವು ಮತ್ತೆ ವೇಟ್ ಮಾಡ್ತೀವಿ, ಖಂಡಿತವಾಗ್ಲೂ ವಿದ್ಯಾರ್ಥಿಗಳನ್ನು ಮತ್ತೆ ಸರ್ಕಾರಿ ಶಾಲೆಗಳತ್ತ ಮುಖ ಮಾಡುವ ರೀತಿಯಲ್ಲಿ ನಾವು ಕೂಡ ಪ್ರಯತ್ನಗಳನ್ನು ಮಾಡ್ತಾ ಇದ್ದೀವಿ ಸರ್ಕಾರದ ಮಟ್ಟದಲ್ಲಿ ಅನ್ನುವಂಥದ್ರ ಬಗ್ಗೆ ಮಧು ಬಂಗಾರಪ್ಪ ಅವರು ಕೂಡ ಭರವಸೆಯನ್ನು ನೀಡಿದ್ದಾರೆ. ಅದೇನೇ ಇದ್ರೂ ಕೂಡ ಜನರಲ್ಲಿ ಒಂದು ಅಪೀಲ್ ಖಂಡಿತವಾಗ್ಲೂ ಮಾಡುವಂಥದ್ದು ಏನಂತ ಹೇಳಿದ್ರೆ,
ಪ್ರೈವೇಟ್ ಶಾಲೆಗಳ ಹಾವಳಿ ಅಥವಾ ಅಲ್ಲಿ ಫೀಸ್ ಜಾಸ್ತಿ ಅನ್ನುವಂಥದ್ರ ಬಗ್ಗೆ ನಾವು ಮಾತಾಡೋದ್ರ ಬದಲು ಸರ್ಕಾರಿ ಶಾಲೆಗಳು ಒಳ್ಳೊಳ್ಳೆ KPSಗಳು ಎಲ್ಲೆಲ್ಲಿ ಇವೆ, ಸೊ ಅಲ್ಲಿ ನಮ್ಮ ಮಕ್ಕಳ ದಾಖಲಾತಿಯನ್ನು ಮಾಡಿ ಅಲ್ಲಿ ಒಳ್ಳೆ ವಿದ್ಯಾಭ್ಯಾಸವನ್ನು ಮಕ್ಕಳಿಗೆ ಸಿಗೋ ರೀತಿಯಲ್ಲಿ ಸರ್ಕಾರವೂ ಕೂಡ ಕಾರ್ಯಪ್ರವೃತ್ತವಾಗಬೇಕು, ಸರ್ಕಾರದ ಕಡೆಯಿಂದನೂ ಕೂಡ ಆ ಥರದ ಒಂದಷ್ಟು ಕಾರ್ಯಕ್ರಮಗಳಾಗಬೇಕು. ಈ ಥರದ ಆದರೆ ಖಂಡಿತವಾಗ್ಲೂ ಈ ಸರ್ಕಾರಿ ಶಾಲೆಗಳು ಅನ್ನುವಂಥದ್ದು ಉಳಿಯುತ್ತೆ. ಸೊ ಒಂದು ಒಳ್ಳೆ ವಿದ್ಯಾಭ್ಯಾಸ ಮಕ್ಕಳಿಗೆ ಸಿಕ್ದಂಗಾಗತ್ತೆ, ಕಡಿಮೆ ದುಡ್ಡಿನಲ್ಲಿ ಎಲ್ಲರೂ ಕೂಡ ಒಳ್ಳೆ ಶಿಕ್ಷಣವನ್ನು ಪಡೆಯುವಂತಾಗತ್ತೆ. ಇದ್ರ ಬಗ್ಗೆ ನಿಮಗೇನು ಅನ್ಸುತ್ತೆ ನೀವು ಕೂಡ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು ಸೊ ಮಚ್.